ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರಗೌಡ. ವೀಕ್ಷಕರೇ, ಕೆಳವರ್ಗದವರು ಮಧ್ಯಮ ವರ್ಗದವರು ಬರಬೇಕಾದ್ರೆ ಒಂದು ಕನಸನ್ನ ಕಟ್ಕೊಂಡು ಬಂದಿರ್ತೇವೆ. ಅದೇನಪ್ಪ ಅಂತ ಅಂದ್ರೆ ನಾವು ಒಂದು ಸೈಟ್ ತಗೋಬೇಕು, ಒಂದು ಮನೆ ಕಟ್ಟಬೇಕು ಅಂತ. ಯಾಕೆ ಅಂತಂದ್ರೆ ಈ ಸೈಟ್ ತಗೊಳ್ಳೋದು, ಒಂದು ಮನೆ ಕಟ್ಟೋದು ಅವ್ರ ಜೀವನ ಪರ್ಯಂತ ದುಡಿದ್ರು ಆಗದೆ ಇರುವಂತ ಕೆಲಸ. ಅದಕ್ಕೋಸ್ಕರ ದುಡಿಯಕ್ಕೆ ಅಂತ ಬಂದು ಒಂದು 4-5 ವರ್ಷ ಇಲ್ಲಿ ದುಡಿತಾರೆ. ಅದು 5 ರೂಪಾಯಿನೇ ಗಂಟಾಕಿ ಒಂದು 5-6 ಲಕ್ಷ ದುಡ್ಡು ಮಾಡ್ಕೊಳ್ತಾರೆ. 5-6 ಲಕ್ಷ ದುಡ್ಡು ಆದ ತಕ್ಷಣ ಏನ್ ಮಾಡ್ತಾರೆ, ಈ ಮನೆ ಬಾಡಿಗೆ ಕಟ್ಟಿ ಸಾಕಾಗ್ಬಿಟ್ಟಿರುತ್ತೆ ಜನಕ್ಕೆ. ಅವಾಗ ತಡೆಯಪ್ಪ, ಒಂದು ಸೈಟ್ ತಗೊಳ, ಒಂದು ಮನೆ ಕಟ್ಟಿಗಳನ್ನ ಒಂದು ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಮಾಡ್ಬೇಕಾದಾಗ ಒಂದು ಸೈಟ್ ಬೇಕು. ಸೈಟ್ ಎಲ್ಲಿ ತಗೊಳ್ಳೋಣ? ಸೈಟ್ ತಗೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಈ ಬೆಂಗಳೂರು ಸಿಟಿನಲ್ಲಿ. ಯಾಕೆಂತಂದ್ರೆ ಇಲ್ಲಿ ಮೋಸಗಾರರು ಜಾಸ್ತಿ. ಯಾಕೆಂದ್ರೆ ಇಲ್ಲಿ ಬ್ರೋಕರ್ಸ್ ಗಳಿದ್ದಾರೆ, ಒಳ್ಳೆ ಬ್ರೋಕರ್ಸ್ ಇದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೆ ಬ್ರೋಕರ್ಸ್ ಕಾಣದೇ ಇಲ್ಲ ಕಣಿಗೆ. ಈ ಮೋಸಗಾರರು ಇರ್ತಾರೆ, ಅವ್ರು ತುಂಬಾ ಓಡಾಡ್ತಾ ಇರ್ತಾರೆ, ಸಮಸ್ಯೆಗಳಾಗ್ತದೆ. ಆದ್ರಿಂದ ನಾವೇನ್ ಮಾಡ್ತೀವಿ, ನಮ್ ಸೈಟ್ ಹುಡುಕ್ಬೇಕು. ಈ ಸೈಟ್ ಹುಡುಕ್ಬೇಕಾದಾಗ ನಾವೇನ್ ಮಾಡ್ತೀವಿ, ಬ್ರೋಕರ್ ಹತ್ರ ಹೋಗ್ತೀವಿ. ಇಲ್ಲ ಅವ್ರಿಗೆ ಗೊತ್ತಿರೋರು ಯಾರೋ ಸ್ನೇಹಿತರು ಅವರವರು ಕೇಳ್ತೀವಿ. ಅವ್ರು ಹೇಳ್ತಾರೆ ಇಂತರ ಬ್ರೋಕರ್ ಇದ್ದಾರೆ, ಅವರು ಸೈಟ್ ಕೊಡಿಸ್ತಾರೆ, ನೀವು ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ಅವ್ನು ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲ, ಆದ್ರೆ ನಾವು ಅವ್ರ ಹತ್ರ ಹೋಗ್ಬೇಕು. ಸರಿ, ಅಲ್ಲಿ ಹೋಯ್ತೀವಿ. ಅಲ್ಲಿ ಹೋದಾಗ ಅವ್ನು ಏನೋ ಒಂದು ತೋರಿಸ್ತಾನೆ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ಕರೆಕ್ಟ್ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಮೂರನೇದು ರೇಟು. ಆ ಸೈಟ್ ಏನ್ ರೇಟ್ ಇದೆಯೋ ಅದು ಗೊತ್ತಿಲ್ಲ, ಅದು ಯಾವ್ದೋ ಒಂದು ರೇಟ್ ಹೇಳ್ತಾನೆ. ಎಲ್ಲ ಸಮಸ್ಯೆಗಳು ಇರ್ತವೆ. ಒಂದು ಸೈಟ್ ತಗೊಳ್ಳೋದ್ರೊಳಗೆ ತಗೊಂಡು ನಮ್ಮ ಖಾತೆ ನಮ್ಮ ಕೈ ಬರೋದ್ರೊಳಗೆ ನಮ್ಮ ಹೆಣ ಬಿದ್ದೋದಂಗ ಆಗುತ್ತೆ. ಅಷ್ಟು ಸಮಸ್ಯೆ ಬೆಂಗಳೂರಿನಲ್ಲಿ ಒಂದು ಸೈಟ್ ತಗೊಳ್ಳೋದು. ಈ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಯಾವ ರೀತಿ ನೀವು ಡಾಕ್ಯುಮೆಂಟ್ ಚೆಕ್ ಮಾಡಬೇಕು, ಯಾವ್ಯಾವ ಏರಿಯಾದಲ್ಲಿ ನಿಮ್ಗೆ ಮಿಡ್ಲ್ ಕ್ಲಾಸ್ಗೆ, ಹೈ ಕ್ಲಾಸ್ಗೆ, ಲೋ ಕ್ಲಾಸ್ಗೆ ಸೈಟ್ ಸಿಗ್ತವೆ. ನೀವು ಸೈಟ್ ಯಾವ ಕಾಲದಲ್ಲಿ ಹೋಗಿ ನೋಡ್ಬೇಕು, ಮಳೆಗಾಲದಲ್ಲಿ ನೋಡ್ಬೇಕಾ ಇಲ್ಲ ಬೇಸಿಗೆ ಕಾಲದಲ್ಲಿ ನೋಡ್ಬೇಕಾ, ಈ ಎಲ್ಲ ವಿಚಾರವನ್ನ ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ. ಅದರಿಂದ ಯೂಟ್ಯೂಬ್ ನಲ್ಲಿ ನಮಗೂ ಹೆಲ್ಪ್ ಆಗುತ್ತೆ. ನಾವು ಯಾಕೆ ಸೈಟ್ ತಗೊಳ್ತೀವಿ, ಯಾಕೆ ಮನೆ ಕಟ್ತೀವಿ, ಇದಕ್ಕೆ ಕಾರಣ ಹುಡುಕೋದಾದ್ರೆ ಒಂದು ಬಾಡಿಗೆ ತಪ್ಪಿಸ್ಬೇಕು. ನಾವು ಬಾಡಿಗೆ ಕಟ್ಟಿ ಸಾಕಾಗೋಗಿರ್ತೀವಿ. ಅದರಿಂದ ಬಾಡಿಗೆಯಿಂದ ತಪ್ಪಿಸ್ಕೋಬೇಕು. ಒಂದು ಸ್ವಂತ ಮನೆ ಅಂತ ಆಗ್ಲಿಯಪ್ಪ ಅಂತ ಒಂದು. ಎರಡನೇದು, ಅಯ್ಯೋ ನಾವು ಕುಂತೋದು ವಯಸ್ಸಾದ ಕಾಲಕ್ಕೆ ಒಂದು ಮನೆ ಇರ್ಬೇಕು, ಅವಕ್ಕೆಲ್ಲ ದುಡಿಯಕ್ ಆಗೋದಿಲ್ಲ, ಬಾಡಿಗೆ ಕಟ್ಟಕ್ ಆಗಲ್ಲ ಅನ್ನೋದು ಎರಡು. ಮೂರನೇದು, ಈ ಬಡವ್ರಿಗೆ ಮಧ್ಯಮ ವರ್ಗದವ್ರಿಗೆ ಫ್ಯಾಮಿಲಿ ಸೆಂಟಿಮೆಂಟ್ ಜಾಸ್ತಿ. ಒಂದು ಸೈಟು, ಒಂದು ಮನೆನೋ ಏನಾರೋ ಇದ್ರೆ ನನ್ನ ಮಕ್ಳಿಗೆ ಆಗುತ್ತೆ, ಅದರಿಂದ ಅವ್ರಿಗೂ ಒಳ್ಳೇದಾಗುತ್ತೆ. ನಾಲ್ಕನೇದು, ಒಂದು ಇನ್ವೆಸ್ಟ್ಮೆಂಟ್. ಇದು ಲಾಂಗ್ ಟರ್ಮ್ ಒಂದು ಇನ್ವೆಸ್ಟ್ಮೆಂಟ್ ಕರಪ್ಪ. ಇದು ಇವತ್ತೆಲ್ಲ ನಾಳೆ ಯಾವತ್ತಾದ್ರೂ ನಾವು ಇದನ್ನ ಮಾರ್ಬಿಟ್ಟಾದ್ರೂ ನಾವು ಬೇರೆ ಎಲ್ಲಾದ್ರೂ ತಗೋಬಹುದು, ಇಲ್ಲಾಂದ್ರೆ ಬೇರೆ ಮಾರ್ಬಿಟ್ಟಾದ್ರೂ ಊರಿಗೆ ಹೋಗ್ಬೋದು. ಈ ಎಲ್ಲ ಕಾರಣಗಳಿಂದ ನಾವು ಒಂದು ಸೈಟ್ ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗ್ತೀವಿ, ಮನೆ ಕಟ್ಲಿಕ್ಕೆ ಮುಂದಾಗ್ತೀವಿ. ಯಾವ ತರ ಡಾಕ್ಯುಮೆಂಟ್ ಚೆಕ್ ಮಾಡಬೇಕು, ನಾವು ಎಲ್ಲಿ ಮೋಸ ಹೋಯ್ತೀವಿ, ಯಾರನ್ನು ನಂಬೇಡಿ. ಯಾಕೆಂದ್ರೆ ಸ್ನೇಹಿತರು ಸಹ ಹಣಕ್ಕೋಸ್ಕರ ಮಾರು ಹೋಯ್ತಾರೆ. ನಮಗೆ ಗೊತ್ತಿದ್ದವರು, ಈಗ ನಮ್ಮ ಸಂಬಂಧಿಕರು, ಇವ್ರು ಯಾರು ನಮ್ಗೆ ಮೋಸದ ಬಗ್ಗೆ ಹೇಳೋದೇ ಇಲ್ಲ. ಹೇಳ್ತಾರೆ, ತುಂಬಾ ಕಡಿಮೆ ಜನ ಹೇಳೋದು. ಹಾಗೆ ಈಗೆಲ್ಲ ಅಂತ ಹೇಳ್ಕೊಡ್ತಾರೆ. ದಯಮಾಡಿ ಇವ್ ಯಾರ ಮಾತು ಕೇಳಬೇಕು ನಮ್ಗೆ ಬೇರೆಯವ್ರನ್ನ. ಆದ್ರೆ ಕೇಳಿದ ಮೇಲೆ ಡಾಕ್ಯುಮೆಂಟ್ ಸೈಟ್ ನಾವು ಹುಡ್ಕೋದ್ರಲ್ಲಿ ತುಂಬಾ ಲೇಟ್ ಆಗಿ ಪರವಾಗಿಲ್ಲ. ನೀವು ಒಂದು ವರ್ಷ ಎಲ್ಲ ಹುಡುಕಿ ಸೈಟ್ ಪರವಾಗಿಲ್ಲ. ನೀವು 1 ತಿಂಗಳು 2 ತಿಂಗಳು ಹುಡುಕಿ ಸಾಕಾಯ್ತು, ಸರಿಯಾಗಿ ಸಿಗ್ತಾ ಇಲ್ಲ, ಖಂಡಿತ ಸಿಗೋದಿಲ್ಲ. ಬೆಂಗಳೂರಿನಲ್ಲಿ ಸೈಟ್ ತಗೋಬೇಕು ಅಂದ್ರೆ 1 ವರ್ಷ ಬೇಕೇ ಬೇಕು. ಯಾಕೆಂತಂದ್ರೆ ನಾವು ಒಂದು ಸೈಟ್ ನೋಡಕ್ ಹೋಗ್ತೀವಿ. ಬೇಸಿಗೆ ಕಾಲದಲ್ಲಿ ನಾವು ಸೈಟ್ ಹುಡ್ಕಕ್ಕೆ ಅಂತ ಸಾಮಾನ್ಯವಾಗಿ ಜನ ಎಲ್ಲ ಹೋಗ್ತೀವಿ. ಯಾಕೆಂದ್ರೆ ಅವಾಗ ಬೇಸಿಗೆ ಕಾಲದಲ್ಲಿ ಎಲ್ಲ ರೋಡ್ಗಳೆಲ್ಲ ನೀರಿರೋದೆಲ್ಲ ಅದೆಲ್ಲ ಚೆನ್ನಾಗಿರ್ತೈತೆ ನೋಡಕ್ಕೆಂತ. ಸರಿ, ಹಾಗಾಯ್ತು. ಅವಾಗ ನಿಮ್ಗೆ ಹಳ್ಳದ್ ಯಾವುದು, ರೋಡ್ ಎಲ್ಲಿ ನೀರು ನಿಂತ್ಕೊಳ್ಳುತ್ತೆ, ನಮ್ಮ ಸೈಟ್ ಅಲ್ಲಿ ನೀರು ನಿಂತ್ಕೊಳ್ತಾ ಇದೆಯಾ, ಹರಿದೋಗ್ತಾ ಇದೆಯಾ ನೀರು, ಇಲ್ಲ ಅಲ್ಲಿ ನೀರು ಬರ್ತೈತಾ, ಅಲ್ಲಿ ಈಗ ಇವೆಲ್ಲವನ್ನು ನಾವು ಬೇಸಿಗೆಲ್ಲ ನೋಡಕ್ ಆಗೋದಿಲ್ಲ. ಬೇಸಿಗೆನಲ್ಲಿ ಒಂದ್ಸರಿ ನೋಡ್ಕೊ ಬನ್ನಿ. ನಿಮ್ಗೆ ಯಾವ್ದಾದ್ರು ಎಷ್ಟು ಒಂದು 10 ಸೈಟ್ ನೋಡಿ. ನಿಮ್ಗೆ ಒಂದು ಸೈಟ್ ಬೇಕು ಅಂದ್ರೆ 10 ಸೈಟ್ ನೋಡಿ. 10 ಸೈಟ್ ನೋಡಿ, ಯಾವ್ದಾದ್ರು ನೀವು 4 ಸೈಟ್ಗಳನ್ನ ಚಾಯ್ಸ್ ಮಾಡಿ ಇಟ್ಕೊಳ್ಳಿ. ಅದನ್ನ ಅದೇ ಸೈಟ್ಗಳನ್ನ ಮಳೆಗಾಲದಲ್ಲಿ ಹೋಗಿ ನೋಡಿ. ಯಾಕೆಂದಾಗ ಮಳೆಗಾಲದಲ್ಲಿ ಅದ್ರದ್ದು ಬಂಡವಾಳ ಗೊತ್ತಾಗೋದು. ನಮ್ಮ ಸೈಟ್ ನಲ್ಲಿ ಅಕ್ಕಪಕ್ಕದಲ್ಲೆಲ್ಲ ನೀರೆಲ್ಲ ಬಂದು ನಮ್ಮ ಸೈಟ್ ನಲ್ಲೇ ಬಂದು ನಿಲ್ಲುತ್ತೆ. ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಇರೋದಿಲ್ಲ, ರೋಡ್ ಡೌನ್ ಆಗಿರ್ತೈತೆ. ಈ ಅನೇಕ ಸಮಸ್ಯೆಗಳು ಬರ್ತವೆ. ಅವಾಗ ನಾವು ಎಷ್ಟೋ ಜನ ಬೇಸಿಗೆನಲ್ಲಿ ತಗೊಬಿಟ್ಟು ಮಳೆಗಾಲದಲ್ಲಿ ಅವ್ರ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಮನೆ ಕಟ್ಟಿದ ಮೇಲೆ. ಯಾಕೆಂದ್ರೆ ರೋಡ್ ತುಂಬಾ ನೀರೇ ನಿಂತಿರ್ತೈತೆ. ಯಾಕೆಂದ್ರೆ ಇವ್ರು ಮಳೆಗಾಲದಲ್ಲಿ ಬಂದು ನೋಡಿರೋದಿಲ್ಲ ಸೈಟ್ ಅದೇನು ಅಂತ. ಆದ್ರಿಂದ ನೀವು ಸೈಟ್ ತಗೋಬೇಕಾದಾಗ ಮಳೆಗಾಲದಲ್ಲಿ ಒಂದ್ಸಾರಿ ನೋಡಿ, ಬೇಸಿಗೆ ಕಾಲದಲ್ಲಿ ಒಂದ್ಸಾರಿ ನೋಡಿ, 2 ಸಾರಿ ನೋಡಿ ಆ ಸೈಟ್ ಪರ್ಚೇಸ್ ಮಾಡಿ. ಒಂದು ಪಾಯಿಂಟ್. ನೆಕ್ಸ್ಟ್, ನಾವು ಡಾಕ್ಯುಮೆಂಟ್ ಚೆಕ್ ಮಾಡಬೇಕು. ಡಾಕ್ಯುಮೆಂಟ್ ವೆರಿ ಇಂಪಾರ್ಟೆಂಟ್. ಯಾಕೆಂದಾಗ ಇವತ್ತು ಜೆರಾಕ್ಸ್ ಅನ್ನೋದು ಹೇಗಾಗಿದೆ ಅಂದ್ರೆ ಒರಿಜಿನಲ್ ಹೇಗಿದೆಯೋ ಅದೇ ತರ ಜೆರಾಕ್ಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನೀವು ಡಾಕ್ಯುಮೆಂಟ್ ಪಕ್ಕ ನೋಡ್ಬೇಕು. ಅದನ್ನ ನೀವು ನೋಡಿ, ಒಂದಲ್ಲ 4 ಜನಕ್ಕೆ ತೋರಿಸಿ. ಅದರೊಳಗೂ ಲೀಗಲಿ ಆಗಿ ಲಾಯರ್ಗಳೆಲ್ಲ ಇರ್ತಾರಲ್ಲ ಅಂತವ್ರಿಗೆ ತೋರಿಸಿ. ಆಮೇಲೆ ಸೈಟ್ ತೋರಿಸ್ಬೇಕು. ಸೈಟ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಕೆಲವು ಜನ ಸೈಟ್ ನೋಡಿ ನಿಮ್ಗೆ ಸಜೆಷನ್ ಮಾಡಿರ್ತಾರೆ. ಅಂತವ್ರಿಗೆ ಒಂದು 5,000 10,000 ಹೋದ್ರೂ ಪರವಾಗಿಲ್ಲ. ಅಂತವ್ರನ್ನ ಕರೆದು ನೀವು ಸೈಟ್ ತೋರಿಸಿ. ಅವರು ಲೀಗಲ್ ಆಗಿ ಪೇಪರ್ನು ನೋಡ್ತಾರೆ, ಏರಿಯಾನು ನೋಡ್ತಾರೆ,
ಕೆಲವೊಂದು ಸಾರಿ ನಿಮ್ಗೆ ರೇಟನ್ನ ನೀವು ಜಾಸ್ತಿ ಕೊಡ್ತಾ ಇರ್ತೀರಿ, ಅದನ್ನು ಅವ್ರು ಸಜೆಸ್ಟ್ ಮಾಡ್ತಾರೆ. ಈ ರೇಟ್ಗೆ ಈ ಏರಿಯಾದಲ್ಲಿ ಈ ರೇಟ್ ಇರೋದಿಲ್ಲ, ನಿಮ್ಗೆ ಜಾಸ್ತಿ ಹೇಳ್ತಾ ಇದ್ದಾರೆ, ನೀವು ಸ್ವಲ್ಪ ನೋಡಿ ಈ ಸೈಟ್ ಬಿಟ್ಟು ಬೇರೆ ಕಡೆ ಹೋಗಿ ನೋಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಕೆಲವೊಂದು ಬ್ರೋಕರ್ಗಳು ಅವರು ಒಂದು ಕಡಿಮೆ ಅಂದ್ರೆ 20% 25% ಇಟ್ಕೊಂಡು ರೇಟ್ ಹೇಳ್ತಾರೆ. ಆ ನಂತರವೂ ನಮ್ಮ ಹತ್ರ ಅವ್ರು ಕಮಿಷನ್ ತಗೊಳ್ತಾರೆ. ಇವೆಲ್ಲ ಮಾಡಿದ್ರು ಕರೆಕ್ಟ್ ಡಾಕ್ಯುಮೆಂಟ್ ಇರೋದಿಲ್ಲ. ಡಾಕ್ಯುಮೆಂಟ್ ಎಲ್ಲ ನಾವು ಕರೆಕ್ಟ್ ಆಗಿ ನೋಡ್ತಾ ಹೋಗ್ಬೇಕು. ಡಾಕ್ಯುಮೆಂಟ್ ಯಾವ್ಯಾವುದು ಅಂತ ಹೇಳೋದಾದ್ರೆ, ಒಂದು ಮದರ್ ಡೀಡ್ ಅಂತ ಅಂದ್ರೆ ವಂಶ ಎಲ್ಲಿಂದ ಶುರುವಾಯಿತು, ಅಜ್ಜ ತಾತ ಅಲ್ಲಿಂದ ಶುರುವಾಗಿ ಅಪ್ಪನಿಗೆ ಬತ್ತು, ಮಗನಿಗೆ ಬತ್ತು, ಇವಾಗ ಯಾರು ಸೇಲ್ ಮಾಡ್ತಾ ಇದ್ರೆ ಅದು ಮದರ್ ಡೀಡ್, ಅಲ್ಲಿಂದ ಬಂದ್ರು. ಇದನ್ನ ಮದರ್ ಡೀಡ್ ಅಂತ ಮೊದಲು ಅದನ್ನ ನೋಡಿ ಎಲ್ಲಿಂದ ಬಂದಿದೆ ಅಂತ. ನಂತರ ಸೇಲ್ ಡೀಡ್ ಅಂದ್ರೆ ಯಾರು ಸೇಲ್ ಮಾಡ್ತಾ ಇದ್ದಾರೆ, ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡೋನು ಇಲ್ಲ ಸೇಲ್ ಮಾಡೋನು ಯಾರಿಂದ ಬಂದಿದೆ ಅವ್ರಿಗೆ. ಮದರ್ ಡೀಡ್ ಅಂದ್ರೆ ಯಾರು ಒಬ್ರು ಬೇರೆಯವ್ರು ಕೊಟ್ಟಿದ್ದಾರಲ್ಲ ಅವ್ರ ತಾಯಿಂದ ಇವನ್ ತಗೊಂಡಿದ್ದಾನ, ಇವನ್ಗೂ ಆಧಾರ್ ಕಾರ್ಡ್ಗೂ ಕರೆಕ್ಟ್ ಆಗಿ ಹೆಸರು ಲಿಂಕ್ ಆಗ್ತಾ ಇದೆಯಾ, ಕರೆಕ್ಟ್ ಆಗ್ತಾ ಇದೆಯಾ, ಇದನ್ನ ಸೇಲ್ ಡೀಡ್, ಮದರ್ ಡೀಡ್, ಸೇಲ್ ಡೀಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ RTC ನೋಡಿ, RTC ನಲ್ಲಿ ಈ ಪ್ರೆಸೆಂಟ್ ಯಾರಿದ್ದಾರೆ ಅದನ್ನ RTC ತೋರಿಸುತ್ತೆ, ಅದನ್ನ ಚೆಕ್ ಮಾಡಿ. RTC ನಲ್ಲಿ ಖಾತೆ ನಂಬರು ಇದು ಯಾವಾಗ ಬಂದಿದೆ ಇದೆಲ್ಲವನ್ನು RTC ನಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ಏನಾದ್ರೂ ಲೋನ್ ಇದೆಯಾ. ನೆಕ್ಸ್ಟ್ EC ತೆಗಿರಿ. EC ಅಂದ್ರೆ ಕಡಿಮೆ ಅಂದ್ರೆ ನೀವು ಒಂದು 25 ವರ್ಷದಿಂದ 30 ವರ್ಷದ EC ತೆಗಿಬೇಕು. EC ತೆಗೆದ್ರೆ ಅಲ್ಲಿಂದ ಶುರುವಾಗಿರ್ತೈತಿ ಇವ್ರದ್ದು, ಯಾರಿಂದ ಯಾರ್ಯಾರಿಗೆ ಬಂದಿದೆ, ಯಾವ್ಯಾವಾಗ ಯಾರ್ಯಾರಿಗೆ ರಿಜಿಸ್ಟರ್ ಆಗೈತೆ, ಯಾವ್ಯಾವ ಎಲ್ಲೆಲ್ಲಿ ಹೋಗಿದೆ, ಇವೆಲ್ಲವನ್ನು EC ನಲ್ಲಿ ತೋರ್ತಾ ಬರ್ತದೆ. ಯಾಕೆಂದ್ರೆ ಕೆಲವೊಂದ್ ಸಾರಿ ನಾವು ಸೈಟ್ ತಗೊಂಡ್ಮೇಲೆ, ಜಮೀನ್ ತಗೊಂಡ್ಮೇಲೆ RTC ಆಗೋದು ಸ್ವಲ್ಪ ದಿನ ಲೇಟ್ ಆಗ್ಬಹುದು. ಬಟ್ EC ಒಂದೇ ವಾರದೊಳಗೆ EC ಕ್ರಿಯೇಟ್ ಆಗುತ್ತೆ. ಅದರಿಂದ ನಾವು ಯಾವ್ದಾದ್ರು ನೀವು ಸೈಟ್ ನೋಡಕ್ ಹೋದಾಗ ಒಂದು EC ತೆಗೆದು ಅಟ್ಲೀಸ್ಟ್ ಅದಕ್ಕೆ 3 ತಿಂಗಳು ಟೈಮ್ ಕೊಡಿ. 3 ತಿಂಗಳು ಆದ್ಮೇಲೆ ಮತ್ತೆ EC ತೆಗಿ. ಯಾಕಂದ್ರೆ ಅದನ್ನ ಮತ್ತೆ ಯಾವ್ದಾದ್ರು ಸೇಲ್ ಆಗಿದ್ರೆ ಯಾರಿಗೆ ಗೊತ್ತಾಗುತ್ತೆ, EC ನಲ್ಲಿ ಗೊತ್ತಾಗುತ್ತೆ. ಕೆಲವೊಂದ್ಸರಿ RTC ಬರೋದಿಲ್ಲ. ಸೊ ಇವೆಲ್ಲವನ್ನು ನೀವು ನೋಡ್ತಾ ಬನ್ನಿ. BDA ಸೈಟ್ ಆಗಿದೆಯಾ, BDA ಅಪ್ರೂವ್ಡ್ ಆಗಿದೆಯಾ ಅದನ್ನ ಚೆಕ್ ಮಾಡಿ. BMRD ಅವ್ರು ಆಗಿದಾರಾ, ಹೌದು ನಿಮ್ಗೆ ಹತ್ರ ಡಾಕ್ಯುಮೆಂಟ್ ಇದೆಯಾ ಅದನ್ನ ಚೆಕ್ ಮಾಡಿ. ಆ ಡಾಕ್ಯುಮೆಂಟ್ ಅದು ಫೇಕ್ ಡಾಕ್ಯುಮೆಂಟ್ ಆಗಿರ್ತದೆ. ಕೆಲವೊಂದ್ಸರಿ BDA ಇವ್ರು ಬೇಕಾದ್ರೆ ಅದೇ ರೀತಿ ಇವ್ರು ಮಾಡಿ ನಿಮಗೆ ತೋರಿಸ್ತಾರೆ. ಇದು BDA ಅಪ್ರೂವ್ಡ್ ಆಗಿದೆ, BMRD ಅಪ್ರೂವ್ಡ್ ಆಗಿದೆ, KEDB ಅವ್ರದ್ದಾಗಿದೆ, ಈಗೆಲ್ಲ ತೋರಿಸ್ತಾರೆ. ಆದರೆ ಅದನ್ನ ನೀವು ವೆಬ್ಸೈಟ್ ನಲ್ಲಿ ಹೋಗಿ ಚೆಕ್ ಮಾಡಿ. ಅವೆಲ್ಲ ಗೌರ್ಮೆಂಟ್ ಯಾವ್ಯಾವ್ದಾಗಿರುತ್ತೋ ಅವೆಲ್ಲವನ್ನು ನೀವು ವೆಬ್ಸೈಟ್ ಸಿಗುತ್ತೆ. ನಂತರ DC ಕನ್ವರ್ಷನ್ ಆಗಿದೆಯಾ, DC ಕನ್ವರ್ಷನ್ ಆಗಿದೆ, ಆ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿ. DC ಕನ್ವರ್ಷನ್ ಆಗಿದಾಗ ಆ ಸರ್ಟಿಫಿಕೇಟ್ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಇಲ್ಲ ಅಂತ ಅಂದ್ರೆ DC ಅಂತ ಅಂದ್ರೆ ಆ ಏರಿಯಾ DCನೇ ಆಗಿರ್ತಾರೆ. DC ಆಫೀಸ್ಗೆ ಹೋಗಿ ಚೆಕ್ ಮಾಡಿ, ಈ ಸೈಟ್ ಈ ಕನ್ವರ್ಷನ್ ಆಗಿರೋದು ಕರೆಕ್ಟಾ ಇಲ್ವಾ, ಇಲ್ಲ ಯಾರಿಗಾಗಿದೆ, ಎಷ್ಟಾಗಿದೆ, ವಿಚಾರವನ್ನು ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಹೇಳಿದ ಮಾತೆಲ್ಲ ನಿಮ್ಬೇಡಿ. ಕೆಲವು ಸಾರಿ DC ಕನ್ವರ್ಷನ್ ಆಗಿದೆ ಅಂತ ಹೇಳ್ತಾರೆ, ಕಾಪಿ ಬಂದಿಲ್ಲ, ಬರ್ತಾ ಇದೆ ಅಂತ ಹೇಳ್ತಾರೆ. ಬರ್ತಾ ಇದೆ ಈ ರೀತಿ ನೀವು ಯಾವುದೇ ರೀತಿಯಲ್ಲಿ ತಗೊಳಕ್ ಹೋಗ್ಬೇಡಿ. ಕಾಪಿ ಇದೆಯಾ ಕೊಡು, ಕಾಪಿನ ಒಂದು ಜೆರಾಕ್ಸ್ ಕಾಪಿ ಇಸ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ ಜೆರಾಕ್ಸ್ ಕಾಪಿ ತಗೊಳ್ಳಿ. 1 ವರ್ಷ ಚೆಕ್ ಮಾಡಿ ಪರವಾಗಿಲ್ಲ. ಯಾಕೆಂದಾಗ ನಾವು 1 ರೂಪಾಯಿನೂ ಕೂಡಿಟ್ಟು ಎಷ್ಟೋ ವರ್ಷದ ಮೇಲ್ಗಡೆ ನಾವೊಂದು ಸೈಟ್ ತಗೊಳ್ಳಿಕ್ಕೆ ಅಂತ ಹೋಗಿರ್ತೀವಿ. ಅದನ್ನು ಯಾರೋ ಮೋಸಗಾರನ ಕೊಟ್ಟು ಅಲಿಯೋದಕ್ಕಿಂತ ಇಲ್ಲ ಕೊನೆ ದುಡ್ಡು ಸಿಗೋದಿಲ್ಲ, ಇಲ್ಲ ಸೈಟು ಸಿಗೋದಿಲ್ಲ, ಜೀವಮಾನವೆಲ್ಲ ಅದರೆಲ್ಲ ಸಾಯ್ಬೇಕಾಗ್ತೈತೆ. ದಯಮಾಡಿ ಈ ತರ ಎಲ್ಲ ಡಾಕ್ಯುಮೆಂಟ್ ಅನ್ನ ನೆಕ್ಸ್ಟ್ ಏನಾದ್ರು ಗೌರ್ಮೆಂಟ್ ಅಕ್ವೈರ್ ಮಾಡ್ತಾ ಇದೆಯಾ ಅದನ್ನ ಚೆಕ್ ಮಾಡಿ. ಯಾವ್ದಾದ್ರು ಏರಿಯಾದಲ್ಲಿ ನಿಮ್ದು ಯಾವ್ದೋ ಒಂದು ಏರಿಯಾ ಇರ್ತೈತೆ, ಅಲ್ಲಿ ತುಂಬಾ ಎಕರೆ ಜಮೀನಾರ ಇದ್ರೆ ಯಾವತ್ತೂ BDA BMRDA ಬರೋದು 1,000 ಎಕರೆ ಜಮೀನು ಖಾಲಿ ಸಿಕ್ಕಿದ್ರೆ ಮಾತ್ರ ಬರ್ತೈತೆ. ಉದಾಹರಣೆ ತಿಳ್ಕೊಳ್ಳಿ, ನಿಮ್ಗೆ 5 ಎಕರೆ 2 ಎಕರೆ 1 ಎಕರೆ ಸಿಕ್ಕಿದ್ರೆ BMRDA ಇವ್ರು ಯಾರು ಅಕ್ವೈರ್ ಮಾಡಕ್ ಬರೋದಿಲ್ಲ. ತುಂಬಾ ಜಾಸ್ತಿ ಜಮೀನು ಇರೋ ಕಡೆ ಅಕ್ವೈರ್ ಮಾಡ್ತಾರೆ. ಸೊ ಅಂತ ಕಡೆ ನೀವು ಸೈಟ್ಗಳು, ಇವರು ಬ್ರೋಕರ್ಗಳು ಸೈಟ್ ಮಾಡೋದು, ರಿಯಲ್ ಎಸ್ಟೇಟ್ ಸೈಟ್ ಮಾಡೋದು ಅದೇ ಜಾಗದಲ್ಲಿ, ಅವ್ರಿಗೂ ಜಾಸ್ತಿ ಜಮೀನು ಬೇಕು, ಅಲ್ಲಿ ಮಾಡ್ತಾರೆ. ಕೆಲವೊಂದ್ ಸಾರಿ ಗೌರ್ಮೆಂಟ್ ಏನಾದ್ರು ಅಕ್ವೈರ್ ಮಾಡ್ಲಿಕ್ಕೆ ಏನಾದ್ರು ಅದು ಪ್ಲಾನ್ ಮಾಡಿದ್ಯಾ, ಇಲ್ಲ ಅದಕ್ಕೆ ನೋಟಿಫಿಕೇಶನ್ ಮಾಡಿದಾರಾ, ಇವೆಲ್ಲ ನೀವು ಚೆಕ್ ಮಾಡಬೇಕು. ಅದನ್ನ ವೆಬ್ಸೈಟ್ ಅಲ್ಲಿ ಆ ಏರಿಯಾ ಹೊಡೆದ್ರೆ ನೋಟಿಫಿಕೇಶನ್ ಆಗಿರೋದನ್ನ ತೋರಿಸುತ್ತೆ. ಗೌರ್ಮೆಂಟ್ ಇಂದ ನೋಟಿಫಿಕೇಶನ್ ಯಾವ್ದಾವ್ದು ಆಗಿದೆ, ಯಾವ ಏರಿಯಾ, ಯಾವ ರೋಡ್ ನಲ್ಲಿ, ಯಾವ ಖಾತೆ ನಂಬರು, ನೀವು ಅದನ್ನ ಚೆಕ್ ಮಾಡ್ಕೆ ಬಂದು ಅದನ್ನ ಎಲ್ಲ ಡಾಕ್ಯುಮೆಂಟ್ ಅನ್ನ ಒಂದ್ಸಾರಿ ಲೀಗಲ್ ಅಡ್ವೈಸರ್ ಯಾರು ಇರ್ತಾರೋ ಲಾಯರ್ಗಳಿಗೆ ಕರೆಕ್ಟ್ ಆಗಿ ಅವ್ರಿಗೆ ದುಡ್ಡು ಕೊಟ್ಟರು ಪರವಾಗಿಲ್ಲ, ಒಂದು 5,000 ಅವ್ರಿಗೆ ತೋರಿಸಿ. ಆಮೇಲೆ ರೇಟ್ ಕಂಪಾರಿಸನ್ ಮಾಡ್ಬೇಕು. ಕರೆಕ್ಟ್ ಕೆಲವೊಂದು ಸಾರಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಇರುತ್ತೆ. ಆ ರೇಟ್ ಕಂಪಾರಿಸನ್ ಮಾಡಿ ನೋಡಿ. ನೀವು ತುಮಕೂರು ರೋಡಲ್ಲಿ ಮನೆ ಕಟ್ಟಿದ್ರೆ ಏನಂತೆ, ಮಾಗಡಿ ರೋಡಲ್ಲಿ ಮನೆ ಕಟ್ಟಿದ್ರೆ ಏನಂತೆ, ಅದು ಇವಾಗಂತೂ ಮೆಟ್ರೋ ಎಲ್ಲಾ ಕಡೆ ಆಗ್ತಾ ಇದೆ. ನೀವು ತುಮಕೂರು ರೋಡ್ ಇಂದ ವೈಟ್ ಫೀಲ್ಡ್ ಹೋಗ್ಬೋದು, 1 ಗಂಟೆ ಒಳಗಡೆ. ಎಲೆಕ್ಟ್ರಾನ್ ಸಿಟಿಗೆ ಹೋಗ್ಬೋದು, ಮೆಟ್ರೋ ಇದೆ. ಅದಕ್ಕೋಸ್ಕರ ನೀವೇನು ನಮ್ಮ ಕೆಲಸಕ್ಕೂ ನಮ್ಮ ಸೈಟ್ಗೂ ನಮ್ಮ ಮನೆ ಕಟ್ಟಿದಾಗ ತುಂಬಾ ದೂರ ಆಗ್ತದೆ. ಆ ಯೋಚನೆ ಈಗಿನ ಕಾಲದಲ್ಲಿ ಬೇಕಾಗಿಲ್ಲ. ಮೆಟ್ರೋ ಇಂದ ತುಂಬಾ ನಿಮ್ಗೆ ರಿಸ್ಕ್ ಕಡಿಮೆ ಆಗ್ತೈತೆ. ಆಮೇಲೆ ಸೈಟ್ ಅಲ್ಲಿ A ಖಾತೆನ B ಖಾತೆನ, A ಖಾತೆ ಅಂದ್ರೆ BDA BMRD
ಈ ತರ ಇರ್ತದೆ ಎ ಖಾತೆ ಅವ್ರದ್ದು. ಬಿ ಖಾತೆ ಅಂದ್ರೆ ಅದು ರೆವಿನ್ಯೂ ಖಾತೆ, ಅಂದ್ರೆ ರೆವಿನ್ಯೂ ಸೈಟ್ ಅದು. ಸೊ ಇದನ್ನ ಚೆಕ್ ಮಾಡ್ಕೋಬೇಕು. ನೀವು ಸೈಟ್ ಅಲ್ಲಿ ಟೌನ್ ಪ್ಲಾನಿಂಗ್ ಏನಾರು ಆಗಿದೆ, BD ಅದು ಇದು ಸೈಟ್ ತಗೊಳ್ಳೋದಾದ್ರೆ ಅದು ಟೌನ್ ಪ್ಲಾನಿಂಗ್ ಆಗಿರ್ತೈತೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸೈಟ್ ತಗೋಬೇಕಾದಾಗ ಲೇಔಟ್ ಒಳಗಡೆ ಕೆಲವೊಂದು ಲೇಔಟ್ ನಲ್ಲಿ ಚಿಕ್ಕ ಲೇಔಟ್ ನವರು ನೀರಿನ ವ್ಯವಸ್ಥೆ ಮಾಡಿರೋದಿಲ್ಲ. ಅದಕ್ಕೆ ನಿಮ್ಗೆ ಆ ಏರಿಯಾದಲ್ಲಿ ನೀರು ಬರ್ತೈತೆ, ನಾವು ಬೋರ್ ಹಾಕ್ಸಿದ್ರೆ ಮೊದಲು ಅದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಕೆಲವೊಂದು ಏರಿಯಾದಲ್ಲಿ ನೀರೇ ಬರೋದಿಲ್ಲ. ಬೆಂಗಳೂರಿನಲ್ಲಿ ನೀವು 500 ಅಡಿ ಅಲ್ಲ 1000 ಅಡಿ ಹೊಡೆದ್ರು ನೀರು ಬರಲ್ಲ. ನೀರಿಲ್ಲ ಅಂದ್ರೆ ನೀವು ಪ್ರತಿ ಜೂನ್ ಪರ್ಯಂತ ನೀವು ನೀರು ತಗೊಂಡು ಸಾಕಾಗ್ತೈತೆ. ಅದರಿಂದ ಸೈಟ್ ಕಡಿಮೆ ಕೊಟ್ಟರು ಅಂತ ಜಾಗದಲ್ಲಿ ನೀರಿಲ್ಲದೆ ಇರೋ ಜಾಗದಲ್ಲಿ ಸೈಟ್ ತಗೋಬೇಡಿ. ಕೆಲವು ಬ್ರೋಕರ್ಗಳು ಡೆವಲಪರ್ಗಳು ಹೇಳ್ತಾರೆ ಇದಕ್ಕೆ ಗೌರ್ಮೆಂಟ್ ನೀರು ಬರ್ತೈತೆ, ಕಾವೇರಿ ನೀರು ಬರ್ತೈತೆ, ಕಾರ್ಪೊರೇಷನ್ ನೀರು ಬರ್ತೈತೆ ಅಂತ ಹೇಳ್ತಾರೆ. ಅದು ಯಾವ್ದು ಬರೋದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಕಾವೇರಿ ನೀರು ಅಂತೂ ಇವತ್ತು ಸಿಟಿಯ ಸೆಂಟ್ರ್ ಸಿಟಿಗೆ ಸಾಕಾಗ್ತಾ ಇಲ್ಲ. ಇನ್ನು ಕಾರ್ಪೊರೇಷನ್ ನೀರು, ಕಾರ್ಪೊರೇಷನ್ ಅಂತ ಅಂದ್ರೆ ಅವರ ಅಲ್ಲಲ್ಲ ಏರಿಯಾದಲ್ಲಿ ಬೋರ್ ಹಾಕ್ಬಿಟ್ಟು ಸ್ವಲ್ಪ ನೀರು ಸಪ್ಲೈ ಮಾಡ್ತಾ ಇದ್ದಾರೆ. ಅದು ಒಂದು ರೋಡಿಗೆ ಒಂದು ವಾರಕ್ಕೊಂದ್ಸಾರಿ ಬಿಡ್ತಾರೆ. ಅದು ಬಿಡೋದು 2 ಅವರ್ 3 ಅವರ್ ಬಿಡ್ತಾರೆ. ಕೊನೆ ಪಕ್ಷ ನಾವೇ ಏನೋ ಕಷ್ಟಪಟ್ಟು ಒಂದಿಷ್ಟು ದುಡ್ಡು ಕೂಡ ಹಾಕೊಂಡು ಒಂದು ಬೋರ್ ಹಾಕ್ಸ್ಕೊಂಡು ಮನೇಲಿ ಇರ್ತೀವಿ ಅಂತ ಅಂದ್ರೆ ಜಾಗದಲ್ಲಿ ನೀರು ಬರ್ತಾ ಇದೆಯಾ ಮೊದಲು ಚೆಕ್ ಮಾಡ್ಕೊಳ್ಳಿ. ಅಕ್ಕಪಕ್ಕದಲ್ಲಿ ಯಾರಾದ್ರೂ ನೀವು ಬೋರ್ಗಳಿದ್ರೆ ಕೇಳಿ ನೋಡಿ ಎಷ್ಟಡಿ ನೀರು ಬರ್ತೈತೆ, ಇದು ಬೇಸಿಗೆ ಕಾಲದಲ್ಲಿ ನೀರು ಇರುತ್ತಾ ಇಲ್ವಾ ಚೆಕ್ ಮಾಡ್ಕೊಂಡು ನೀವು ಸೈಡ್ ತಗೊಳ್ಳಿ. ಆಮೇಲೆ ಕರೆಂಟ್ ಕೆಲವೊಂದು ಮೇಲ್ಗಡೆ ಹೈ ಟೆನ್ಷನ್ ವೈರ್ ಹೋಗ್ತದೆ. ಆ ಪ್ಲಾನ್ ಏರಿಯಾದಲ್ಲಿ ಹೆಚ್ಚಾಗಿ ಲೇಔಟ್ ಮಾಡ್ತಾರೆ ಕೆಲವೊಬ್ರು ಮೋಸ್ಕಾರ ಇದಾರೆ. ಅವ್ರಿಗೆ ಗೊತ್ತಾಯ್ತದೆ ನಮ್ಮ ಜಮೀನ್ ಮೇಲ್ಗಡೆ ಹೈ ಟೆನ್ಷನ್ ವೈರ್ ಹೋಗ್ತೈತೆ, ಆಮೇಲೆ ನಾವ್ ಇದನ್ನ ಏನು ಮಾಡಕ್ಕಾಗಲ್ಲ, ಸೇಲ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಮಾಡ್ಬಿಡ್ತಾರೆ ಅಲ್ಲಿ ಲೇಔಟ್ ಮಾಡಿಬಿಟ್ಟು ಮಾರಿಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಕೆಲವೊಂದು ಬ್ರೋಕರ್ಗಳು ಇಟ್ಕೊಂಡು ಕೆಲವು ಡೆವಲಪರ್ಗಳು ಇಟ್ಕೊಂಡು ಈ ರೀತಿ ಎಲ್ಲ ಮಾಡ್ತಾರೆ. ಆಮೇಲೆ ಹೈ ಟೆನ್ಷನ್ ಅವ್ರು ಹೋಯ್ತು ಅಂದ್ರೆ ನೀವು ಏನ್ ಮಾಡಿದ್ರು ಯಾವ ಪೊಲಿಟಿಕಲ್ ಮಾಡಿದ್ರು ಅವ್ರು ತೆಗಿಯಲ್ಲ. ಯಾಕಂದ್ರೆ ಅದೊಂದು ಲೈನ್ ಹೋಗ್ತೈತೆ. ಸೊ ಅಂತ ಕಡೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಬಿ ಖಾತೆ ಇದ್ರೂ ಪರವಾಗಿಲ್ಲ, ಬಿ ಖಾತೆ ಇದ್ರೂ ಪಂಚಾಯತ್ ವ್ಯಾಪ್ತಿಗೆ ಬರ್ತೈತೆ ಅಂತ ಅಪ್ರೂವಲ್ ತಗೊಂಡು ನೀವು ಅಲ್ಲಿ ಮನೆ ಕಟ್ಟಬಹುದು. ಅದಕ್ಕೆ ಯಾಕೆಂದ್ರೆ ನೀವೆಲ್ಲ ನೀವೀಗ ಎ ಖಾತೆಯನ್ನು ತಗೊಳಕ್ ಹೋದ್ರೆ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಅದು ತುಂಬಾ ಕಾಸ್ಟ್ಲಿ. ಕಡಿಮೆ ಅಂತ ಅಂದ್ರೆ ಇವತ್ತು 70 ರಿಂದ 80 ಲಕ್ಷ ಆಗ್ತೈತೆ ಒಂದೊಂದು ಸೈಟ್. ಎಲ್ಲರೂ ಮಾಡಕ್ ಆಗೋದಿಲ್ಲ. ನೀವು ಬಿ ಖಾತೆನ ತಗೊಂಡ್ರು ಆ ಬಿ ಖಾತೆ ಆದ್ರೂ ಕರೆಕ್ಟ್ ಆಗಿದೆಯಾ ಎಲ್ಲ ಡಾಕ್ಯುಮೆಂಟ್ಸ್. ವಂಶವೃಕ್ಷ ತೆಗಿಸಿ ಬಿ ಖಾತೆ ಆದ್ರೆ ವಂಶವೃಕ್ಷ ಕಡಿಮೆ ಅಂದ್ರೆ 4 ತಲೆಮಾರಿಂದ ಬರ್ಬೇಕು, ಯಾರಿಂದ ಯಾರ್ಯಾರಿಗೆ ಬಂದೈತೆ, ಇವಾಗಿರೋ ವ್ಯಕ್ತಿ ಯಾರು, ಮಧ್ಯದಲ್ಲಿ ಎಷ್ಟು ಜನ ಹೋಗಿದ್ದಾರೆ. ಕೆಲವೊಂದ್ ಸಾರಿ ವಂಶವೃಕ್ಷ ಫ್ಯಾಮಿಲಿ ಟ್ರೀ ಅಂತ ಹೇಳ್ತಾರೆ. ಇದರಲ್ಲಿ ಕೆಲವೊಬ್ರು 4 ಜನ ಮಕ್ಳು ಇರ್ತಾರೆ, 3 ಜನದ ಮಾತ್ರ ಬರ್ಸ್ತಾರೆ, ಒಬ್ರದ್ದು ಬರ್ಸೋದಲ್ಲ. ಯಾಕೆಂದ್ರೆ ಅವ್ನು ಬರೋದಿಲ್ಲ, ಒಬ್ರು 3ನೇವ್ರು 4 ಯಾರೋ ಒಬ್ರು ಬಿಟ್ಬಿಡ್ತಾರೆ. ಆದ್ರಿಂದ ನೀವು ಸಾಧ್ಯವಾದ್ರೆ ಆ ಏರಿಯಾದಲ್ಲಿ ಆ ಊರಿನವರು ಯಾರು ಸಿಕ್ಕಿದ್ರೆ ಇವ್ರಿಗೆ ಎಷ್ಟು ಜನ ಮಕ್ಕಳು, ಇವ್ರು ಏನು ಇವತ್ತು ಎಲ್ಲ ವಿಚಾರ ಮಾಡಿ. ಸೈನ್ ಮಾಡಿರೋದಿಲ್ಲ, 3 ಜನ ಮಾಡಿರ್ತಾರೆ. ಅವನೊಬ್ಬ ಬಂದು ಯಾವಾಗ ಬೇಕಾದ್ರೂ ಅವ್ನು ಕೇಸ್ ಹಾಕ್ಬೋದು. ಅವನಲ್ಲ, ಅವ್ನ ಮಕ್ಕಳು ಬಂದು ನಿಮ್ ಮೇಲೆ ಕೇಸ್ ಹಾಕ್ಬೋದು. ನನ್ನ ಅಪ್ಪನಿಗೆ ಆಸ್ತಿ ಕೊಟ್ಟಿಲ್ಲ, ಮೋಸ ಮಾಡಿ ಬರ್ಸ್ಕೊಂಡಿದ್ದಾರೆ. ಸೊ ಆದ್ರಿಂದ ವಂಶವೃಕ್ಷ ತೆಗಿಸಿ, ವಂಶವೃಕ್ಷವನ್ನು ಚೆಕ್ ಮಾಡಿ ಎಲ್ಲ ಕಡೆ. ಲಾಯರಿಗೆ ಕೊಡಕ್ ಹಾಕಲ್ಲ ವಂಶವೃಕ್ಷ. ಯಾಕೆಂದ್ರೆ ಅದನ್ನ ಲಾಯರ್ ಏನ್ ಮಾಡ್ತಾರೆ, ಅವ್ರೇನು ಮಾಡಕ್ ಹಾಕಲ್ಲ. ಅದನ್ನ ಖುದ್ ನೀವೇ ಹೋಗ್ಬೇಕು. ಇಲ್ಲ ಅಂತ ಅಂದ್ರೆ ಕೆಲವೊಬ್ರು ಈ ಸೈಟ್ ನ ಚೆಕ್ ಮಾಡಿ 7 ಇದ್ದಾರೆ. ಅವ್ರ ಒಂದು ಸೈಟ್ ಚೆಕ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ಲಿಕ್ಕೆ ನೋಡ್ಲಿಕ್ಕೆ ಅವ್ರು ಒಂದು 5 ರಿಂದ 10 ಸಾವಿರ ರೂಪಾಯಿ ತಗೊಳ್ತಾರೆ. ಆ ವ್ಯವಸ್ಥೆ ಆ ಸರ್ವಿಸು ನಮ್ಮಲ್ಲಿ ಮಾಡ್ತೀವಿ. ಸೊ ನೀವು ಬೇಕಾದ್ರೆ ನಾನು ನಂಬರ್ ಹಾಕಿರ್ತೀನಿ, ಇದ್ರ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ರೀತಿ ಸೈಟ್ ಬೇಕು ಅದನ್ನ ನೀವು ಎಲ್ಲಿ ತಗೋತಿರೋ ಅದನ್ನ ನಮಗೆ ತಿಳಿಸಿ ನಾವು ಅದನ್ನ ಚೆಕ್ ಮಾಡ್ತೀವಿ. ರೇಟು ಅಲ್ಲಿ ವರ್ತ್ ಆಗಿದೆಯಾ ಇಲ್ವಾ, ಅಲ್ಲಿ ವಾಟರ್ ಫೆಸಿಲಿಟಿ ಇದೆಯಾ, ಇಲ್ಲ ಹೈ ಟೆನ್ಷನ್ ಏನಾದ್ರು ವೈರ್ ಬರ್ತೈತೆ, ಸೈಟ್ ಕರೆಕ್ಟ್ ಆಗಿದೆಯಾ, ಸರ್ವೆ ನಂಬರ್ಗೆ ಈ ಸೈಟ್ ಇದೆಯಾ. ಕೆಲವೊಂದು ಸಾರಿ ಅಕ್ಕಪಕ್ಕದಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇರ್ತೈತೆ, ಅದು ಯಾರಿಗೂ ಗೊತ್ತಿರೋದಿಲ್ಲ. ಉದಾಹರಣೆ ಹೇಳ್ಬೇಕು ಅಂದ್ರೆ 2 ಎಕರೆ ಯಾರ್ದೋ ಜಮೀನು ಇರ್ತೈತೆ, ಆ ಜಮೀನಿಂದ ಅವ್ರು ಸೈಟ್ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇರ್ತೈತೆ, ಇಲ್ಲ ಕೆರೆ ಒತ್ತಿಸಿರ್ಬೋದು, ಕಟ್ಟೆ ಇಲ್ಲ ಅಂದ್ರೆ ಮಶಾಣ ಆಗಿರ್ಬೋದು, ಬೇರೆ ಯಾವ್ದಾದ್ರು ಒಂದು ಹೆಚ್ಚುವರಿ ಸರ್ಕಾರದ ಭೂಮಿಯಲ್ಲಿ ಉಳಿದಿರ್ತೈತೆ. ಈ ತರ ಜಾಗವನ್ನ ಇವ್ರು ಏನ್ ಮಾಡ್ತಾರೆ, ಅದನ್ನು ಅಕ್ವೈರ್ ಮಾಡ್ಕೊಂಡಿರ್ತಾರೆ. 25% ಭೂಮಿನ ಅಕ್ವೈರ್ ಮಾಡ್ಕೊಂಡು ಅದನ್ನು ಸೈಟ್ ಮಾಡ್ತಾರೆ. ಆ ಸೈಟ್ ಮಾಡಿಬಿಟ್ಟು ಅದನ್ನು ನಿಮ್ಗೆ ಕೊಡ್ತಾರೆ. ಕೊನೆಯಲ್ಲಿ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ನಿಮ್ಗೆ ಅಳತೆ ಮಾಡಿದಾಗ ನಿಮ್ ಸೈಟ್ ಗೌರ್ಮೆಂಟ್ ಜಮೀನು ಒಳಗಿರ್ತೈತೆ. ಅವಾಗ ಕೇಳಕ್ ಹೋದ್ರೆ ನಮಗೆ ಗೊತ್ತಿಲ್ಲಪ್ಪ, ನಾವು ಮಾಡ್ಬಿಟ್ಟಿದ್ದು, ಅವಾಗ ನಾವೇನು ಮಾಡೋಕ್ಕಾಗಲ್ಲ, ಇವಾಗ ನೀವು ಚೆಕ್ ಮಾಡ್ಕೋಬೇಕಾಗಿತ್ತು, ನಾವೇನು ಬೇಡ ಅಂತ ಹೇಳಿದ್ವಾ, ಡಾಕ್ಯುಮೆಂಟ್ ಕೊಟ್ಟಿದ್ವು ಅಲ್ವಾ, ನಮಗೆ ಗೊತ್ತಿಲ್ಲ ಅಂತ ಹೇಳಿ ಕೈ ಹಾಕ್ತಾರೆ. ಹಾಗೇನು ಮಾಡ್ತೀರಿ? ನಾವು ದುಡ್ಡು ಕೊಟ್ಬಿಟ್ಟು ಅವ್ರ ಜೊತೆ ಹೊಡೆದಾಡಕ್ಕಾಗುತ್ತಾ, ಜಗಳಾಡಕ್ಕಾಗುತ್ತಾ, ಕೋರ್ಟು ಕಚೇರಿ ತಿರ್ಗಕ್ಕಾಗುತ್ತಾ? ಅನೇಕ ರೀತಿಯಲ್ಲಿ ಮೋಸಗಳು ನಡೀತವೆ. ಇವೆಲ್ಲವನ್ನು ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿ ಆದ್ಮೇಲೆ ಸೈಟ್ ತಗೊಳ್ಳಿ. ಲೀಗಲಿ ಆಗಿ, ವರ್ಬಲಿ ಆಗಿ, ಫಿಸಿಕಲಿ ಆಗಿ ನೀವು ಸೈಟ್ ಹತ್ರ ನೀವು ಏನಾರು ಸೈಟ್ ತಗೋತೀರಾ, 10 ಸಾರಿ ಅಲ್ಲ 20 ಸಾರಿ ಹೋಗಿ ಆ ಸೈಟ್ ಹತ್ರ ಅಕ್ಕಪಕ್ಕದವ್ರನ್ನ ಕೇಳಿ. 10 ಜನ ಅಲ್ಲ, ಒಬ್ರಲ್ಲ ಇಬ್ರಲ್ಲ, 10 ಜನ ಕೇಳಿ. ಎಷ್ಟು ಜನ ಮಕ್ಳು ಇವರು, ಎಷ್ಟು ಜನ ಯಾರ್ಯಾರಿಗೆ ಎಷ್ಟು ಬಂದೈತೆ, ಎಲ್ಲಿ ಹೋಗೈತೆ, ಇವ್ರು ಎಷ್ಟು ಜಾಗ ಐತೆ ಸರ್ವೆ ಮಾಡಿ ನಂತರ ನೀವು ಸೈಟ್ ತಗೊಳ್ಳಿ. ಪಾಪ ಕಷ್ಟಪಟ್ಟು ದುಡ್ಡನ್ನ ಇಂಥ ಮೋಸಗಾರರಿಗೆ ಕೊಟ್ಟು ಹಾಳಾಗದ್ ಬೇಡಿ. ಈ ರೀತಿಯಾಗಿ ತುಂಬಾ ಬರ್ತವೆ. ಆದ್ರಿಂದ ನಿಮ್ಗೆ ಏನೇ ಆದ್ರೂ ಸಮಸ್ಯೆ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲೂ ಈ ತರ ಚೆಕಿಂಗ್ ಮಾಡೋ ಸರ್ವಿಸ್ ಇದೆ. ನಿಮ್ಗೆ ಸರ್ವಿಸ್ ಕೊಡ್ತೀವಿ. ನಿಮಗೆ ಒಂದು ಸೈಟ್ಗೆ 10 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿ ನೋಡಿ ವ್ಯವಸ್ಥೆ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ರೇಟ್ ಗಿಟ್ ಎಲ್ಲವನ್ನು ಹೇಳ್ಕೊಡ್ತೀವಿ. ದಯಮಾಡಿ ಇಂಥ ಮೋಸಕ್ಕೆ ಒಳಗಾಗದ್ ಬೇಡಿ. ಜೀವಂತರಾಗಿ ಸೈಟ್ ತಗೊಂಡು ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಈ ವಿಡಿಯೋ ನೋಡಿದ್ಕೆ
ನೋಡಿದ್ಕೆ ಧನ್ಯವಾದ. ಮುಂದಿನ ವಿಡಿಯೋ ದಯಮಾಡಿ ಇಂಥ ಮೋಸಕ್ಕೆ ಒಳಗಾಗೋದು ಬಿಡಿ. ಜೀವಂತರಾಗಿ ಸೈಟ್ ತಗೊಂಡು ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಈ ವಿಡಿಯೋ ನೋಡಿದ್ಕೆ ಧನ್ಯವಾದ. ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.